ಬೆಂಗಳೂರಿನಲ್ಲಿ 5 ದಿನಗಳ ಕಾಲ ಪೀಣ್ಯ ಫ್ಲೈಓವರ್ ಬಂದ್ ಆಗುತ್ತೆ. ಏಪ್ರಿಲ್ 13ನೇ ತಾರೀಕಿನಿಂದ ಏಪ್ರಿಲ್ 17ರವರೆಗೂ ಕೂಡ ಫ್ಲೈಓವರ್ ಕ್ಲೋಸ್ ಆಗುತ್ತೆ. ಲೋಡ್ ಟೆಸ್ಟಿಂಗ್ ಹಿನ್ನೆಲೆಯಲ್ಲಿ 5 ದಿನಗಳು ಫ್ಲೈಓವರ್ ಅನ್ನ ಬಂದ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಸವಾರರಿಗೆ ಪರ್ಯಾಯ ಸಂಚಾರ ವ್ಯವಸ್ಥೆಗಳನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ಕೇಬಲ್ ದುರಸ್ತಿ ಕಾರ್ಯ ಪೂರ್ಣ ಆಗಿದೆ. ಈಗ ಶೀಘ್ರ ಲೋಡ್ ಟೆಸ್ಟಿಂಗ್ ಕೂಡ ನಡೆಯುತ್ತೆ. ಈ ಒಂದು ಕಾರಣದಿಂದಾಗಿ 5 ದಿನಗಳ ಕಾಲ ಬಂದ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಏಪ್ರಿಲ್ 13ರ ಬೆಳಗ್ಗೆ 5 ಗಂಟೆಯಿಂದ ಏಪ್ರಿಲ್ 17ರ ಬೆಳಗ್ಗೆ 11 ಗಂಟೆಯವರೆಗೆ ಬಂದ್ ಆಗಿರುತ್ತೆ. ಪೀಣ್ಯ ಫ್ಲೈಓವರ್ನಿಂದ ಓಡಾಡುವಂತಹ ವಾಹನ ಸವಾರರು ಈ ಸುದ್ದಿಯನ್ನು ನೋಡಲೇಬೇಕು. ಯಾಕಂತಂದರೆ 5 ದಿನಗಳ ಕಾಲ ಪೀಣ್ಯ ಫ್ಲೈಓವರ್ ಮೇಲೆ ವಾಹನ ಸವಾರರಿಗೆ ಓಡಾಡೋದಕ್ಕೆ ಆಗೋದಿಲ್ಲ. ಪೀಣ್ಯ ಫ್ಲೈಓವರ್ನ ಬಂದ್ ಮಾಡಲಾಗತ್ತೆ. ಸದ್ಯಕ್ಕೆ ಪೀಣ್ಯ ಫ್ಲೈಓವರ್ನ ನಾವು ನೋಡ್ತಾ ಇದ್ದೀವಿ. ಇದು ಏಷ್ಯಾದ ಅತಿ ದೊಡ್ಡ ಮತ್ತು ಅಂದರೆ ಕೈಗಾರಿಕಾ ಪ್ರದೇಶದ 5 ಕಿಲೋಮೀಟರ್ ಉದ್ದದ ದೊಡ್ಡದಾದಂತಹ ಈ ಒಂದು ಪೀಣ್ಯ ಫ್ಲೈಓವರ್ ಇದು. ಆದರೆ ಈಗಾಗಲೇ ಏನು ಕಳೆದ ಹಲವು ಬಾರಿಯೂ ಕೂಡ ಈ ಒಂದು ಪೀಣ್ಯ ಫ್ಲೈಓವರ್ನ ದುರಸ್ತಿ ಮಾಡಲಾಗಿತ್ತು. ಅದಾದ ಬಳಿಕ ವಾಹನಗಳಿಗೂ ಕೂಡ ಇಲ್ಲಿ ಏನು ಈಗ ಓಡಾಡೋದಕ್ಕೂ ಕೂಡ ಅವಕಾಶ ಇದೆ. ಆದರೆ ಇನ್ನು ಅಂದರೆ ಏಪ್ರಿಲ್ 13ರಿಂದ 17ರವರೆಗೂ ಅಂದರೆ 5 ದಿನಗಳ ಕಾಲ ಈ ಒಂದು ಪೀಣ್ಯ ಫ್ಲೈಓವರ್ನ ಬಂದ್ ಮಾಡಲಾಗುತ್ತೆ. ಒಂದಷ್ಟು ಏನು ಕೆಲಸಗಳು ಕೂಡ ಇರುವಂಥದ್ದು. ಅಂದರೆ ಈಗಾಗಲೇ ಏನು ಕೇಬಲ್ ದುರಸ್ತಿ ಕಾರ್ಯವನ್ನು ಮಾಡಲಾಗಿದೆ. ಅದಾದ ಬಳಿಕ ಲೋಡ್ ಟೆಸ್ಟಿಂಗ್ ಇರುತ್ತೆ. ಎಷ್ಟು ಲೋಡ್ ವೆಹಿಕಲ್ಗಳು ಇಲ್ಲಿಂದ ಓಡಾಡಬಹುದು ಅನ್ನುವಂತಹ ಒಂದು ಟೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ 5 ದಿನಗಳ ಕಾಲ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಟೆಸ್ಟಿಂಗ್ ನಡೆಯುತ್ತೆ. ಹಾಗಾಗಿ ಈ ಪೀಣ್ಯ ಫ್ಲೈಓವರಿಂದ ಓಡಾಡ್ತಾ ಇದ್ದಂತಹ ವಾಹನ ಸವಾರಿಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಪರ್ಯಾಯ ಮಾರ್ಗ ಅಂತಂದರೆ ಈ ನೆಲಮಂಗಲದಿಂದ ಬೆಂಗಳೂರು ಕಡೆಗೆ ಬರುವಂತಹ ವಾಹನ ಸವಾರರು ಕೆನ್ನಮಟಲ್ ಮೀಡಿಯಾ ಹತ್ತಿರ ಇರುವಂಥ ಫ್ಲೈಓವರ್ ಏನಿದೆ ಅದರ ಕೆಳಭಾಗದಿಂದ ಬಂದು ಸರ್ವಿಸ್ ರೋಡ್ನ ಮೂಲಕ 8ನೇ ಮೈಲಿ, ದಾಸರಳ್ಳಿ, ಜಾಲಹಳ್ಳಿ ಕ್ರಾಸ್, ಪೀಣ್ಯ ಪೊಲೀಸ್ ಸ್ಟೇಷನ್ ಜಂಕ್ಷನ್, SRS ಜಂಕ್ಷನ್, ಗೊರಗಂಟೆಪಾಳ್ಯ ಮೂಲಕ ಸಂಚರಿಸಬಹುದು. ಅದೇ ರೀತಿ ಏನು CMTIನಿಂದ ನೆಲಮಂಗಲ ಕಡೆ ಹೋಗುವಂತಹ ವಾಹನ ಸವಾರರು ಫ್ಲೈಓವರ್ ಕೆಳಭಾಗದಿಂದ ಹೋಗಿ NH4 ಮತ್ತು ಸರ್ವಿಸ್ ರಸ್ತೆ ಮೂಲಕ ಹೋಗಿ SRS ಜಂಕ್ಷನ್, ಪೀಣ್ಯ ಸ್ಟೇಷನ್, ಜಾಲಹಳ್ಳಿ ಕ್ರಾಸ್ ಇರ್ಬೋದು, ದಾಸರಹಳ್ಳಿ, 8ನೇ ಮೈಲಿ, ಪಾರ್ಲೇಜಿ ಟೋಲ್ ಮೂಲಕ ಸಾಗಬೇಕು. ಅಂದರೆ ಈ ಮೂಲಕ ಪರ್ಯಾಯ ವ್ಯವಸ್ಥೆಯನ್ನು, ಪರ್ಯಾಯ ಮಾರ್ಗವನ್ನು ಈಗಾಗಲೇ ಟ್ರಾಫಿಕ್ ಪೊಲೀಸರು ಕಲ್ಪಿಸಿರುವಂಥದ್ದು. ಏಪ್ರಿಲ್ 13ರ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಯಾವುದೇ ವಾಹನಗಳಿಗೂ ಕೂಡ ಇಲ್ಲಿ ಸಂಚಾರ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಈ ಎಲ್ಲ ವಾಹನ ಸವಾರಿಗೂ ಕೂಡ ಸಮಸ್ಯೆ ಆಗಲಿದೆ. ಪರ್ಯಾಯ ವ್ಯವಸ್ಥೆಯನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಟ್ರಾಫಿಕ್ ಕೂಡ ಆಗುತ್ತೆ. ಹಾಗಾಗಿ ವಾಹನ ಸವಾರರು ಕೂಡ ಒಂದಷ್ಟು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಅವರು ಕೂಡ ಮಾಡ್ಕೋಬೇಕಾಗುತ್ತೆ. ಒಂದಷ್ಟು ಟ್ರಾಫಿಕ್ ಕಿರಿಕಿರಿ ಕೂಡ ಆಗಲಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.